ನಮಸ್ಕಾರ ವೀಕ್ಷಕರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ಶಿಕ್ಷಕ ವೃತ್ತಿ ತೃಪ್ತಿ ನೀಡಿದೆ, ಶ್ರೀಧರ ಬಿವಿ. ಹೊಸಪೇಟೆ ಶಿಕ್ಷಕ ವೃತ್ತಿ ತೃಪ್ತಿ ನೀಡಿದೆ ಎಂದು ಚಿತ್ತವಾಡಿಗಿ ಸರಕಾರಿ ಪದವಿ ಪೂರ್ವ ಕಾಲೇಜಿನ ಉಪಪ್ರಾಂಶುಪಾಲ ಶ್ರೀಧರ್ ಅಭಿಮತ ವ್ಯಕ್ತಪಡಿಸಿದರು. ಪಟ್ಟಣದ ದೀಪಾಯನ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ 2026 ಮಾರ್ಚ್-ಏಪ್ರಿಲ್ ಪರೀಕ್ಷೆ 1ರ ಮೌಲ್ಯಮಾಪನ ಕೇಂದ್ರದಲ್ಲಿ ಗಣಿತ ಶಿಕ್ಷಕರ ವತಿಯಿಂದ ಗೌರವ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಮುನಿಸಿಪಲ್ ಪ್ರೌಢಶಾಲೆ ನಮಗೆ ಬದುಕು ಕಟ್ಟಿಕೊಟ್ಟಿದೆ. ಶಿಕ್ಷಕರ ಸಹಕಾರದಿಂದ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಪೂರಕವಾಗಿ ಕೆಲಸ ಮಾಡಿದ್ದೇವೆ ಎಂದು ತಿಳಿಸಿದರು. ಎಸ್ಎಸ್ಎಲ್ಸಿ ಗಣಿತ ಪರೀಕ್ಷೆ ಮೌಲ್ಯಮಾಪನ ಕೇಂದ್ರದ ಜೆಸಿ ಏಕಾಂತ್ ರಾಜ್ ಮಾತನಾಡಿ, ಶಿಕ್ಷಣ ಕ್ಷೇತ್ರಕ್ಕೆ ಆಕಸ್ಮಿಕವಾಗಿ ಪ್ರವೇಶಿಸಿದೆ. ಕೆಲಸ ನೀಡಿದ ಅನುದಾನಿತ ಶಿಕ್ಷಣ ಸಂಸ್ಥೆ ಹಾಗೂ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಕಾರ್ಯನಿರ್ವಹಿಸಿದ್ದೇನೆ ಎಂದು ತಿಳಿಸಿದರು. ಮೌಲ್ಯಮಾಪನ ಯಶಸ್ವಿಗೊಳಿಸಲು ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದರು. ಮೌಲ್ಯಮಾಪನ ಕಾರ್ಯದಲ್ಲಿ ಡಿಸಿಯಾಗಿ ಕರ್ತವ್ಯ ನಿರ್ವಹಿಸಿದ ಖಾಸಿಂ ಸಾಬ್, ಗುರುರಾಜ್ ಜಿಕೆ, ಪರಶುರಾಮಪ್ಪ ಎಸ್, ಮುಖ್ಯ ಗುರು ಸುರೇಶ್ ಅಂಗಡಿ, ಪ್ರೇಮಕುಮಾರಿ, ಉಷಾ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕೊಟ್ರೇಶ್ ಎಚ್ಎಂ, ಕುಮಾರಸ್ವಾಮಿ ಎಚ್ಎಲ್ ನಿರ್ವಹಿಸಿದರು. ವಿಜಯನಗರ ಜಿಲ್ಲೆಯ ವಿವಿಧ ತಾಲೂಕುಗಳ ಸರಕಾರಿ ಅನುದಾನಿತ, ಅನುದಾನರಹಿತ ಮೊರಾರ್ಜಿ ದೇಸಾಯಿ ವಸತಿ ಪ್ರೌಢಶಾಲೆಗಳ ಗಣಿತ ಶಿಕ್ಷಕರು ಮೌಲ್ಯಮಾಪನ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು. ಮೂವರು ಸ್ನೇಹಿತರು, ಹಾಗೆ ಇನ್ನೊಂದಂದ್ರೆ ಇಬ್ಬರು ಅಣ್ಣ ತಮ್ಮ, ಇಬ್ಬರಿಗೂ ಒಂದೇ ವೇದಿಕೆಯಲ್ಲಿ ಒಂದೇ ದಿನ ಈ ಒಂದು ಅವಕಾಶ ಸನ್ಮಾನ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ಭಾವಿಸ್ತೀನಿ. ಮೊದಲನೇದಾಗಿ 1992 ಭಾಳ ಟೈಮ್ ತಗೊಳಲ್ಲ, ಟೈಮ್ ಆಗಿದೆ, ಒಂದು 2 ಅಥವಾ 3 ನಿಮಿಷದಲ್ಲಿ ನಾನು SLC ಇವ್ಯಾಲ್ಯೂಯೇಷನನ್ನು ನಾನು ಸ್ಟಾರ್ಟ್ ಮಾಡಿದ್ದು ವಿ ಡಿ ಜತ್ತಿಯವರ ಸಂಬಂಧಿ ಆಗಿರ್ತಕ್ಕಂಥ ಕವಿತಾ ಜತ್ತಿ ಅಂತೇಳಿ ಕಾರವಾರದಲ್ಲಿ ಹೆಚ್ಚಾಗಿತ್ತು. ಅವಾಗೆಲ್ಲ ಬೆಂಗಳೂರು ಸೆಂಟ್ರಲೈಸ್ಡ್ ಇತ್ತು, ವ್ಯಾಲ್ಯೂಯೇಷನ್ಗೆ ಹೋಗ್ತಿದ್ವಿ. ಫಸ್ಟ್ ಟೈಮ್ ಆ ಮೇಡಮ್ ನನ್ನ ಜೊತೆ ಅವ್ರಿಗೆ ಎಷ್ಟು ಮಟ್ಟಿಗೆ ಅದನ್ನು ಪೇಪರ್ಸನ್ನು ನೋಡ್ತಿದ್ರಂದರೆ, ಅರ್ಧ ಕೊಟ್ಟರೆ ಯಾಕೆ ಕೊಟ್ಟಿಯ, ಕೊಡ್ಲಿದ್ರೆ ಯಾಕೆ ಕೊಡಲ್ಲ, ಒಂದೊಂದು ಪ್ರಶ್ನೆಗೂ ಈ ಥರ ನಮ್ಮನ್ನು ಹಾಕಿ ರುಬ್ತಾ ಇತ್ತು. ಆಯ್ತು ಬಿಡಿ ಮೇಡಮ್ ನಾನು ಕೊಡ್ತಂದ್ರೆ ನಾನು ಹೇಳಿದ್ಕೆ ಯಾಕೆ ಕೊಡ್ತೀನಿ, ನೀನು ಯಾಕೆ ಕೊಡ